ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬಾಲಿವುಡ್ ಚಲನಚಿತ್ರ ರಂಗದಲ್ಲಿ ನಟ ರಾಜ್ಪಾಲ್ ಯಾದವ್ ಎಂದರೆ ಎಲ್ಲರಿಗೂ ಚಿರಪರಿಚಿತ. ಮಂದಹಾಸದ ಮುಖ, ಹೊಟ್ಟೆ ಹುಣ್ಣಾಗಿಸುವ ಹಾಸ್ಯ, ಸಂಭಾಷಣೆಗಳ ಮೂಲಕ ಸಣ್ಣ ಪಾತ್ರದಲ್ಲೂ ಭಾರಿ ದೊಡ್ಡ ಪ್ರಭಾವ ಬೀರುವ ವ್ಯಕ್ತಿತ್ವ ಅವರದು. ಹಂಗಾಮ, ಚುಪ್ ಚುಪ್ಕೆ, ಬೂಲ್ ಬುಲಯ್ಯ, ಫಿರ್ ಹೇರಾ ಫೇರಿ, ಪಾರ್ಟ್ನರ್, ಢೋಲ್ ಮುಂತಾದ ಚಿತ್ರಗಳ ಹಾಸ್ಯ ನಾಯಕ ಎಂದರೆ ಅದು ರಾಜ್ಪಾಲ್ ಯಾದವ್. ಗಂಭೀರ ದೃಶ್ಯಗಳಲ್ಲೂ ನಗು ತರಿಸಿ ಬಾಲಿವುಡ್ನಲ್ಲಿ ಹಾಸ್ಯ ಸಾಮ್ರಾಟ್ ಎಂಬ ಬಿರುದು ಇವರಿಗೆ ಸಲ್ಲುತ್ತದೆ. ಆದರೆ ಒಂದು ಕಾಲದಲ್ಲಿ ಬಾಲಿವುಡ್ನ ಬೇಡಿಕೆಯ ಹಾಸ್ಯ ನಟನಾಗಿದ್ದ ಇವರು ಇಂದು ಕಾನೂನು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಅಕ್ಷರಶಃ ನಲುಗುವ ಪರಿಸ್ಥಿತಿ ಎದುರಾಗಿದೆ. ಸ್ನೇಹಿತರೆ, ಬಾಲಿವುಡ್ ನಟ ರಾಜ್ಪಾಲ್ ಯಾದವ್ ಅವರಿಗೆ ಇದ್ದಕ್ಕಿದ್ದಂತೆ ಯಾವ ಸಂಕಷ್ಟ ಬಂತು? ಕಾನೂನಿನ ಕುಣಿಕೆಗೆ ಸಿಕ್ಕಿ ಬಿದ್ದಿದ್ದಾದ್ರೂ ಹೇಗೆ? ಅವರಿಗೆ ವಿಧಿಸಿರುವ ಶಿಕ್ಷೆ ಯಾವುದು? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಬಾಲಿವುಡ್ ನಟ ರಾಜ್ಪಾಲ್ ಯಾದವ್ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ದೆಹಲಿಯ ತಿಹಾರ್ ಜೈಲಿಗೆ ಶರಣಾಗಿದ್ದಾರೆ. 2010ರಲ್ಲಿಯೇ ಬಿಡುಗಡೆಯಾದ ಅತಾಪತಾ ಲಾಪತಾ ಚಿತ್ರ ವಿವಾದದ ಸುಳಿಯಲ್ಲಿತ್ತು. ಅದೇ ಚಿತ್ರಕ್ಕೆ ಸಂಬಂಧಿಸಿದ 2.5 ಕೋಟಿ ರೂಪಾಯಿ ವಿವಾದದಲ್ಲಿ ನ್ಯಾಯಾಲಯದಿಂದ ಪರಿಹಾರ ಕೂಡ ಸಿಗದೆ ಅವರು ಹತಾಶರಾಗಿದ್ದಾರೆ. ಹಾಗಾದ್ರೆ ಏನಿದು ರಾಜ್ಪಾಲ್ ಯಾದವ್ ಅವರ ಚೆಕ್ ಪ್ರಕರಣ ಅಂತ ನಿಮ್ಗೆ ಕುತೂಹಲವಿರಬಹುದು. ರಾಜ್ಪಾಲ್ ಯಾದವ್ ವಿರುದ್ಧ ದಾಖಲಾಗಿರುವ ಈ ಪ್ರಕರಣವು 2010ರಲ್ಲಿ ಆರಂಭವಾಯಿತು. ಇದು ಅವರು ನಿರ್ದೇಶಿಸಿ ನಟಿಸಿದ್ದ ಅತಾಪತಾ ಲಾಪತಾ ಎಂಬ ಹಿಂದಿ ಚಿತ್ರಕ್ಕೆ ಸಂಬಂಧಿಸಿದೆ. ಚಿತ್ರ ನಿರ್ಮಾಣಕ್ಕಾಗಿ ರಾಜ್ಪಾಲ್ ಯಾದವ್ ಅವರು ಮುರಳಿ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯಿಂದ ಸುಮಾರು 5 ಕೋಟಿ ಮೊತ್ತದ ಸಾಲವನ್ನ ಪಡೆದಿದ್ದರು. ಈ ಹಣವನ್ನ ಚಿತ್ರ ನಿರ್ಮಾಣ, ತಾಂತ್ರಿಕ ವೆಚ್ಚ ಮತ್ತು ಇತರೆ ಖರ್ಚುಗಳಿಗಾಗಿ ಬಳಸಲಾಗಿತ್ತು. ಆದರೆ ಚಿತ್ರ ಬಿಡುಗಡೆಯಾದ ಬಳಿಕ ಗಲ್ಲಾಪೆಟ್ಟಿಗೆಯಲ್ಲಿ ಭಾರಿ ಸೋಲನ್ನ ಕಂಡಿತು. ನಿರೀಕ್ಷಿತ ಆದಾಯ ಬರದ ಕಾರಣ ರಾಜ್ಪಾಲ್ ಯಾದವ್ ಅವರಿಗೆ ಸಾಲವನ್ನ ಮರುಪಾವತಿಸುವುದು ಕಷ್ಟವಾಯಿತು. ಸಾಲದ ಮೊತ್ತವನ್ನ ತೀರಿಸಲು ಅವರು ನೀಡಿದ ಹಲವು ಚೆಕ್ಗಳು ಬ್ಯಾಂಕ್ನಲ್ಲಿ ಅಮಾನ್ಯಗೊಂಡವು. ಇದರಿಂದ ಸಾಲ ನೀಡಿದ ಸಂಸ್ಥೆ ಕಾನೂನು ಕ್ರಮಕ್ಕೆ ಮುಂದಾಯಿತು. ಚೆಕ್ ಬೌನ್ಸ್ ಪ್ರಕರಣವಾದದ್ರಿಂದ ವಿನಿಮಯ ಪತ್ರಗಳ ಕಾಯ್ದೆಯ ಸೆಕ್ಷನ್ 138 ಅಡಿಯಲ್ಲಿ ರಾಜ್ಪಾಲ್ ಯಾದವ್ ಹಾಗೂ ಅವರ ಪತ್ನಿ ವಿರುದ್ಧ ದೂರು ದಾಖಲಾಯಿತು. ಹಲವು ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು ಏಪ್ರಿಲ್ 2018ರಂದು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯವು ಇಬ್ಬರನ್ನ ದೋಷಿಗಳು ಎಂದು ತೀರ್ಪು ನೀಡಿತು. ನ್ಯಾಯಾಲಯ ಅವರಿಗೆ 6 ತಿಂಗಳ ಜೈಲು ಶಿಕ್ಷೆ ವಿಧಿಸಿತು. ಈ ತೀರ್ಪನ್ನ ಪ್ರಶ್ನಿಸಿ ರಾಜ್ಪಾಲ್ ಯಾದವ್ ಮೇಲ್ಮನವಿ ಸಲ್ಲಿಸಿದ್ರು. ಆದರೆ ಪ್ರಕರಣ ದೀರ್ಘಕಾಲ ಕಾನೂನು ಹೋರಾಟದಲ್ಲೇ ಮುಂದುವರಿಯಿತು. ಈ ನಡುವೆ ಬಡ್ಡಿ ಮತ್ತು ಇತರೆ ವೆಚ್ಚಗಳ ಕಾರಣದಿಂದ ಬಾಕಿ ಮೊತ್ತ 5 ಕೋಟಿಯಿಂದ ಸುಮಾರು 9 ಕೋಟಿಗೆ ಏರಿಕೆಯಾಗಿದೆ ಎನ್ನಲಾಗಿದೆ. ಇತ್ತೀಚೆಗೆ ದೆಹಲಿ ಹೈಕೋರ್ಟ್ ಹೆಚ್ಚಿನ ಸಮಯ ನೀಡಲು ನಿರಾಕರಿಸಿದ ಹಿನ್ನೆಲೆಯಲ್ಲಿ ರಾಜ್ಪಾಲ್ ಯಾದವ್ ಅವರಿಗೆ ಶಿಕ್ಷೆ ಅನುಭವಿಸುವ ಅನಿವಾರ್ಯತೆ ಎದುರಾಗಿದೆ. ಸ್ನೇಹಿತರೆ, ರಾಜ್ಪಾಲ್ ಯಾದವ್ ಅವರ ಬದುಕಿನಲ್ಲಿ ಅತ್ಯಂತ ದೊಡ್ಡ ಕಪ್ಪು ಚುಕ್ಕೆಯಾಗಿರುವ ಅತಾಪತಾ ಲಾಪತಾ ಚಿತ್ರ ತುಂಬಾನೇ ವಿಶಿಷ್ಟವಾದ ರೀತಿಯಲ್ಲಿದೆ. ಹಾಸ್ಯ ವ್ಯಂಗ್ಯದ ಮುಖವಾಡ ಧರಿಸಿಕೊಂಡೇ ಸಮಾಜದ ಗಂಭೀರ ವಾಸ್ತವಗಳನ್ನ ಪ್ರಶ್ನಿಸುವ ಪ್ರಯತ್ನವನ್ನ ಈ ಚಿತ್ರ ಮಾಡಿದೆ. ಸಾಮಾನ್ಯ ಮನುಷ್ಯನ ಬದುಕಿನಲ್ಲಿ ಎದುರಾಗುವ ಗುರುತು, ಅಸ್ತಿತ್ವ ಮತ್ತು ವ್ಯವಸ್ಥೆಯ ನಿರ್ಲಕ್ಷ್ಯವೇ ಚಿತ್ರದ ಮುಖ್ಯ ವಸ್ತು. ಒಬ್ಬ ವ್ಯಕ್ತಿಗೆ ಅಸ್ತಿತ್ವವೇ ಇಲ್ಲದಂತೆ ಸಮಾಜ ವರ್ತಿಸಿದ್ರೆ ಏನಾಗುತ್ತದೆ ಎಂಬ ಪ್ರಶ್ನೆಯ ಸುತ್ತ ಕತೆ ಸಾಗುತ್ತದೆ. ಅಧಿಕಾರಿಗಳ ನಿರ್ಲಕ್ಷ್ಯ, ವ್ಯವಸ್ಥೆಯ ಜಡತ್ವ, ಸಾಮಾನ್ಯ ಜನರ ಅಸಹಾಯಕತೆ ಎಲ್ಲವೂ ಕೂಡ ಪಾತ್ರಗಳ ಮೂಲಕ ಸಹಜವಾಗಿಯೇ ಹೊರಹೊಮ್ಮುತ್ತವೆ. ಹಾಸ್ಯದ ಮೂಲಕ ವಿಷಯ ಹೇಳಿದರೂ ಒಳಗೊಳಗೆ ಇರುವ ನೋವು ಮತ್ತು ವ್ಯಥೆ ಪ್ರೇಕ್ಷಕರ ಮನ ಕಲಕುವಂತಿದೆ. ನಟ ರಾಜ್ಪಾಲ್ ಯಾದವ್ ಅವರ ಸಹಜ ಅಭಿನಯ, ಸಮಯೋಚಿತ ಹಾಸ್ಯ ಮತ್ತು ಭಾವನಾತ್ಮಕ ಕ್ಷಣಗಳಲ್ಲಿ ತೋರಿಸುವ ಆಂತರಿಕ ನೋವು ಇವೆಲ್ಲವೂ ಈ ಚಿತ್ರದಲ್ಲಿ ವ್ಯಕ್ತವಾಗಿದೆ. ಈ ಚಿತ್ರ ಹಾಸ್ಯ ನಟ ರಾಜ್ಪಾಲ್ ಯಾದವ್ ಅವರ ಕನಸಿನ ಯೋಜನೆಯಾಗಿತ್ತು. ಅವರೇ ಸ್ವತಃ ನಿರ್ದೇಶನ ಮಾಡಿದ್ರು. ಉದ್ದೇಶ ದೊಡ್ಡದಾಗಿದ್ದರೂ ಸಿನಿಮಾ ವಾಣಿಜ್ಯವಾಗಿ ಯಶಸ್ಸು ಕಾಣಲಿಲ್ಲ. ಚಿತ್ರದ ನಿರ್ಮಾಣ ವೆಚ್ಚ ಅಂದಾಜು 6ರಿಂದ 7 ಕೋಟಿ ರೂಪಾಯಿಗಳಷ್ಟಿತ್ತು. ಆದರೆ ಸಿನಿಮಾ ಬಿಡುಗಡೆಗೊಂಡ ನಂತರ ಚಿತ್ರಮಂದಿರಗಳಿಗೆ ನಿರೀಕ್ಷಿತ ಪ್ರೇಕ್ಷಕರು ಬರಲಿಲ್ಲ. ಆರಂಭದ ದಿನಗಳಲ್ಲೇ ಕಡಿಮೆ ಪ್ರದರ್ಶನಗಳ ಕಾರಣ ಚಿತ್ರ ನಿಧಾನವಾಗಿ ಚಿತ್ರಮಂದಿರಗಳಿಂದ ಹೊರಬಂತು. ಚಿತ್ರದ ಜೀವನಾವಧಿಯ ಒಟ್ಟು ಗಳಿಕೆ ಕೇವಲ 0.35ರಿಂದ 0.40 ಕೋಟಿ ರೂಪಾಯಿ, ಅಂದ್ರೆ ಸುಮಾರು 35ರಿಂದ 40 ಲಕ್ಷ ರೂಪಾಯಿಗಳಷ್ಟೇ ದಾಖಲಾಗಿದೆ. ಇದರಿಂದ ನಿರ್ಮಾಣ ವೆಚ್ಚಕ್ಕೆ ಹೋಲಿಸಿದ್ರೆ ಚಿತ್ರಕ್ಕೆ ಸುಮಾರು 6 ಕೋಟಿಗೂ ಹೆಚ್ಚು ನಷ್ಟ ಸಂಭವಿಸಿತು. ಈ ಅಂಶವೇ ಇದನ್ನ ಆ ವರ್ಷದ ದೊಡ್ಡ ವಾಣಿಜ್ಯ ವಿಫಲ ಚಿತ್ರಗಳ ಪಟ್ಟಿಗೆ ಸೇರಿಸಿತು. ಪ್ರಚಾರವು ಸೀಮಿತವಾಗಿದ್ದು
ದೊಡ್ಡ ತಾರೆಯರ ಸಿನಿಮಾಗಳ ನಡುವೆ ಈ ಚಿತ್ರ ಜನರ ಗಮನ ಸೆಳೆಯಲು ಸಾಧ್ಯವಾಗಲಿಲ್ಲ. ಸ್ನೇಹಿತರೆ, ಈ ಚಿತ್ರಕ್ಕೆ ಯಾಕೆ ಯಶಸ್ಸು ಸಿಗಲಿಲ್ಲ ಎಂದರೆ ಆ ಕಾಲಘಟ್ಟದಲ್ಲಿ ಪ್ರೇಕ್ಷಕರು ಹೆಚ್ಚು ಮನರಂಜನೆ ಮತ್ತು ಸ್ಪಷ್ಟ ಕಥೆಯನ್ನ ನಿರೀಕ್ಷೆ ಮಾಡ್ತಾ ಇದ್ರು. ಆದರೆ ಈ ಸಿನಿಮಾದಲ್ಲಿ ಕಥೆಯ ಗತಿ ನಿಧಾನವಾಗಿರೋದು ಪ್ರೇಕ್ಷಕರಿಗೆ ಆಸಕ್ತಿ ಬರದಂತೆ ಮಾಡಿತು. ಹಾಡುಗಳು ಮತ್ತು ಕೆಲವು ಪಾತ್ರಗಳು ಕತೆಗೆ ಅಗತ್ಯ ಬಲ ನೀಡದೆ ಸಿನಿಮಾ ಇನ್ನಷ್ಟು ದಿಕ್ಕು ತಪ್ಪಿದಂತೆ ಕಾಣಿಸಿತು. ರಾಜ್ಪಾಲ್ ಯಾದವ್ ಅವರ ಅಭಿನಯ ಸುಂದರವಾಗಿದ್ದರು ನಿರ್ದೇಶನದ ಅನುಭವದ ಕೊರತೆ ಚಿತ್ರದಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇತ್ತು. ಪರಿಣಾಮವಾಗಿ ಈ ಚಿತ್ರ ಯಾವುದೇ ರೀತಿಯ ಸಂಚಲನ ಮೂಡಿಸಲಿಲ್ಲ, ಭಾರಿ ನಷ್ಟವನ್ನ ಅನುಭವಿಸಲು ಕಾರಣವಾಗಿ ಬಿಟ್ಟಿತು. ಯಾದವ್ ಅವರು ತಮ್ಮ ಪ್ರಥಮ ನಿರ್ದೇಶನದಲ್ಲಿ ರೂಪಿಸಿದ ಚಿತ್ರವೇ ಅವರನ್ನ ಸಾಲದ ಹಳ್ಳಕ್ಕೆ ನೂಕಿಬಿಟ್ಟಿತು. ಅಲ್ಲಿಂದ ಹೊರಬರಲು ಅವರಿಗೆ ಯಾವುದೇ ಅವಕಾಶ ಸಿಗಲಿಲ್ಲ. ಸ್ನೇಹಿತರೆ, ನ್ಯಾಯಾಲಯದಲ್ಲಿ ಶರಣಾಗುವ ಮುನ್ನ ರಾಜ್ಪಾಲ್ ಯಾದವ್ ಅನುಭವಿಸಿದ ಭಾವುಕ ಕ್ಷಣಗಳು ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ವರದಿಯ ಪ್ರಕಾರ ಕಾನೂನು ಸಂಕಷ್ಟದ ನಡುವೆ ನಿಂತಿದ್ದ ಅವರು ತಮ್ಮ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ. ಸರ್, ನಾನೇನು ಮಾಡ್ಲಿ, ನನ್ನ ಬಳಿ ಹಣವಿಲ್ಲ, ಬೇರೆ ದಾರಿಯೇ ಕಾಣುತ್ತಿಲ್ಲ, ಸರ್ ನಾನಿಲ್ಲಿ ಒಬ್ಬಂಟಿ ಎಂದು ಅಳಲು ತೋಡಿಕೊಂಡಿದ್ದಾರೆ. ಶರಣಾಗುವ ಮೊದಲು ರಾಜ್ಪಾಲ್ ಯಾದವ್ ಅನುಭವಿಸಿದ ಆತಂಕ, ನಿರಾಶೆ ಮತ್ತು ಒಂಟಿತನ ಅವರ ಮಾತುಗಳಲ್ಲಿ ಸ್ಪಷ್ಟವಾಗಿ ಕೇಳಿಬರುತ್ತೆ. ಈ ವಿಡಿಯೋ ಮತ್ತು ಹೇಳಿಕೆಗಳು ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹರಿದಾಡ್ತಾ ಇದೆ. ಅಭಿಮಾನಿಗಳು ಮತ್ತು ಸಾರ್ವಜನಿಕರು ಭಾವುಕರಾಗಿ ಪ್ರತಿಕ್ರಿಯಿಸುತ್ತಿದ್ದಾರೆ. ಹಲವರು ಅವರ ಪರಿಸ್ಥಿತಿಗೆ ಸಹಾನುಭೂತಿ ವ್ಯಕ್ತಪಡಿಸಿದರೆ, ಕೆಲವರು ಕಾನೂನಿನ ಪ್ರಕ್ರಿಯೆಯ ಮಹತ್ವವನ್ನ ಕೂಡ ನೆನಪಿಸಿದ್ದಾರೆ. ಹಾಗಾದರೆ ಈ ಪ್ರಕರಣದಲ್ಲಿ ಮುಂದೇನು ಆಗಬಹುದು ಎಂಬ ಪ್ರಶ್ನೆ ಸಹಜವಾಗಿಯೇ ಎಲ್ಲರ ಮನಸ್ಸಿನಲ್ಲಿ ಮೂಡಿದೆ. ಹೈಕೋರ್ಟ್ನಿಂದ ಯಾವುದೇ ಪರಿಹಾರ ದೊರಕದ ಹಿನ್ನೆಲೆಯಲ್ಲಿ ರಾಜ್ಪಾಲ್ ಯಾದವ್ ಇದೀಗ ನ್ಯಾಯಾಲಯ ವಿಧಿಸಿರುವ ಶಿಕ್ಷೆಯನ್ನ ಎದುರಿಸಬೇಕಾದ ಪರಿಸ್ಥಿತಿಗೆ ಬಂದಿದ್ದಾರೆ. ಇದು ಕೇವಲ ಒಬ್ಬ ನಟನ ವೈಯಕ್ತಿಕ ಕಾನೂನು ಸಮಸ್ಯೆಯಾಗಿ ಮಾತ್ರ ಉಳಿಯದೆ ಚಿತ್ರರಂಗದಲ್ಲಿನ ಹಣಕಾಸು, ಶಿಸ್ತು, ಒಪ್ಪಂದಗಳ ಜವಾಬ್ದಾರಿ ಹಾಗೂ ಕಾನೂನು ಅಪಾಯಗಳ ಕುರಿತು ವಿಶಾಲ ಚರ್ಚೆಗೆ ಕಾರಣವಾಗಿದೆ. ಚೆಕ್ ಬೌನ್ಸ್ ಸಂಬಂಧಿತ ಪ್ರಕರಣಗಳಲ್ಲಿ, ವಿಶೇಷವಾಗಿ ವಿನಿಮಯ ಪತ್ರಗಳ ಕಾಯ್ದೆಯ ಸೆಕ್ಷನ್ 138 ಅಡಿಯಲ್ಲಿ ದಾಖಲಾಗುವ ದೂರುಗಳು ಅಪರಾಧದ ಸ್ವರೂಪ ಹೊಂದಿರುತ್ತವೆ. ಹೀಗಾಗಿ ನ್ಯಾಯಾಲಯ ದಂಡ, ಜೈಲು ಶಿಕ್ಷೆ ಅಥವಾ ಎರಡನ್ನ ವಿಧಿಸುವ ಅಧಿಕಾರ ಹೊಂದಿದೆ. ರಾಜ್ಪಾಲ್ ಯಾದವ್ ಪ್ರಕರಣದಲ್ಲೂ ನ್ಯಾಯಾಲಯದ ಆದೇಶದಂತೆ ಶಿಕ್ಷೆ ಅನುಭವಿಸುವ ಸಾಧ್ಯತೆ ಇದೆ. ಆದರೆ ಕಾನೂನು ಪ್ರಕ್ರಿಯೆಯಲ್ಲಿ ಮುಂದಿನ ಹಂತವಾಗಿ ಅವರು ಮೇಲ್ಮನವಿ ಸಲ್ಲಿಸುವುದು ಅಥವಾ ಬಾಕಿ ಹಣವನ್ನ ಪಾವತಿಸಿ ರಾಜಿ ಸಂಧಾನದ ಮೂಲಕ ಪ್ರಕರಣ ಇತ್ಯರ್ಥಪಡಿಸುವ ಪ್ರಯತ್ನ ಮಾಡುವ ಅವಕಾಶವೂ ಇರುತ್ತದೆ. ಇದರಿಂದ ಶಿಕ್ಷೆಯ ತೀವ್ರತೆ ಕಡಿಮೆಯಾಗುವ ಸಾಧ್ಯತೆಯೂ ಇದೆ. ಅಭಿಮಾನಿಗಳ ದೃಷ್ಟಿಯಲ್ಲಿ ರಾಜ್ಪಾಲ್ ಯಾದವ್ ಕೇವಲ ಒಬ್ಬ ನಟನಲ್ಲ, ತಮ್ಮ ಅಭಿನಯದಿಂದ ಜನರನ್ನ ನಗಿಸಿದ ಕಲಾವಿದ. ಆದ್ದರಿಂದ ಅವರು ಈ ಕಷ್ಟದ ಸಮಯವನ್ನ ಶೀಘ್ರದಲ್ಲೇ ದಾಟಿ ಕಾನೂನು ಸಮಸ್ಯೆಗಳನ್ನ ಪರಿಹರಿಸಿಕೊಂಡು ಮತ್ತೆ ಬೆಳ್ಳಿ ತೆರೆಗೆ ಮರಳಬೇಕು ಎಂಬ ನಿರೀಕ್ಷೆ ಅಭಿಮಾನಿಗಳಲ್ಲಿ ಗಟ್ಟಿಯಾಗಿದೆ. ಸ್ನೇಹಿತರೆ, ಭಾರತೀಯ ಚಿತ್ರರಂಗದಲ್ಲಿ ಅತಾ ಪತಾ ಲಾಪತಾ ತರಹದ ವಿಭಿನ್ನ ಆಲೋಚನೆಯ ಸಣ್ಣ ಸಿನಿಮಾಗಳು ಇದೇ ರೀತಿ ಮಾರುಕಟ್ಟೆಯ ಸವಾಲುಗಳನ್ನ ಎದುರಿಸುತ್ತವೆ. ಈ ರೀತಿಯ ಸಿನಿಮಾಗಳು ಕತೆ, ವಿಚಾರ ಮತ್ತು ಸಾಮಾಜಿಕ ಸಂದೇಶಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತವೆ. ಆದರೆ ಇಂದಿನ ಸಿನಿಮಾ ಮಾರುಕಟ್ಟೆ ಹೆಚ್ಚಾಗಿ ಸ್ಟಾರ್ ಪವರ್, ಭರ್ಜರಿ ಪ್ರಚಾರ ಮತ್ತು ವಾಣಿಜ್ಯ ಅಂಶಗಳ ಮೇಲೆ ಅವಲಂಬಿತವಾಗಿದೆ. ಇದರ ಮಧ್ಯೆ ಸಣ್ಣ ವಿಷಯಾಧಾರಿತ ಚಿತ್ರಗಳು ಪ್ರೇಕ್ಷಕರ ಗಮನ ಸೆಳೆಯಲು ಕಷ್ಟಪಡುತ್ತವೆ. ಈಗಾಗಲೇ ಹೇಳಿರುವಂತೆ ಅತಾ ಪತಾ ಲಾಪತಾ ಚಿತ್ರವು ಸೂಕ್ತ ಪ್ರಚಾರದ ಕೊರತೆ ಮತ್ತು ನಿಧಾನಗತಿಯ ಕಥನದಿಂದಾಗಿ ಪ್ರೇಕ್ಷಕರನ್ನ ಚಿತ್ರಮಂದಿರಕ್ಕೆ ಸೆಳೆಯಲಿಲ್ಲ. ಇದೇ ರೀತಿಯ ಸ್ಥಿತಿ ಹಿಂದಿಯಲ್ಲಿ ಸ್ಟ್ಯಾನ್ಲಿ ಕಾ ಡಬ್ಬಾ, ಶಿಪ್ ಆಫ್ ಥೀಸಸ್ ಹಾಗೂ ಕನ್ನಡದಲ್ಲಿ ತಿಥಿ, ಕೆಂಡಸಂಪಿಗೆ ಮೊದಲಾದ ಚಿತ್ರಗಳಿಗೂ ಕಂಡು ಬಂದಿದೆ. ವಿಮರ್ಶಕರ ಪ್ರಶಂಸೆ ಪಡೆದರೂ ವ್ಯಾಪಾರಿಕವಾಗಿ ಈ ಚಿತ್ರಗಳು ಹೆಚ್ಚಿನ ಯಶಸ್ಸು ಕಂಡಿಲ್ಲ. ಗುಣಮಟ್ಟವಿದ್ದರೂ ಮಾರುಕಟ್ಟೆ ಬೆಂಬಲವಿಲ್ಲದ ಸಣ್ಣ ಸಿನಿಮಾಗಳ ವಾಸ್ತವ ಸ್ಥಿತಿ ಹೀಗಿರುತ್ತದೆ. ಹಾಗಾಗಿಯೇ ರಾಜ್ಪಾಲ್ ಯಾದವ್ ಅವರಿಗೂ ಜೈಲಲ್ಲಿ ಕಂಬಿಗಳನ್ನ ಎಣಿಸುವ ದುಸ್ಥಿತಿ ಎದುರಾಗಿದೆ. ಸ್ನೇಹಿತರೆ, ರಾಜ್ಪಾಲ್ ಯಾದವ್ ಅವರಿಗೆ ಮುಂದೇನಾಗಬಹುದು? ಸದ್ಯ ಅವರಿಗೆ ಶಿಕ್ಷೆ ಆಗ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.